ಗುಲ್ಬರ್ಗಾ ಜಿಲ್ಲೆಯ ಒಂದು ಚಿಕ್ಕ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದಂಥ ಸಂತೋಷ್ ಪಾಟೀಲ್ ರವರು ಬಡತನವಿದ್ದ ಕಾರಣ ಕಷ್ಟದ ದಿನಗಳು ಚಿಕ್ಕ ವಯಸ್ಸಿನಿಂದಲೇ ಜವಾಬ್ದಾರಿಯನ್ನು ಮೇಲೇರಿಕೊಳ್ಳುವಂತೆ ಮಾಡಿದವು. ನಮ್ಮ ಚಿಂತೆಗೆ ನಾವು ಹೋದೇವ್ರಿ. ಕಷ್ಟ ಇದ್ರಿ, ನನ್ನ ಮಗ ಭಾಳ ಕಷ್ಟ ಮಾಡ್ಯಾನ್ರಿ. ಮನಾರ್ ಪೇಪರ್ ಹಾಕ್ಯಾನ್ರಿ, ಮನಾರ ಐಸ್ ಕ್ರೀಮ್ ಮಾರ್ಯಾನ್ರಿ. ಆದ್ದರಿಂದ ಸರಿಯಾಗಿ ಶಿಕ್ಷಣ ಪಡೆಯಲಾಗಲಿಲ್ಲ. ಹೀಗೆ ಬಡತನವನ್ನು ಮೆಟ್ಟಿ ಮೇಲೆ ಬರಲು ಸಂತೋಷ್ ಪಾಟೀಲ್ ರವರು ಮಾಡದ ಕೆಲಸಗಳೇ ಇರಲಿಲ್ಲ. ಅಂಥ ಒಂದು ತ್ರಾಸು ನಾವು ಇವತ್ತು ಬೆಂಗಳೂರಲ್ಲಿ ಅನುಭವಿಸಿದ್ದೀವಿ. ಒಂದು ಊಟಕ್ಕೂ ಇರ್ತಿದ್ದಿಲ್ಲ ನಮಗೆ. ಇವತ್ತು ಎಲ್ಲ ಕಡೆ ವಾಕ್ ಮಾಡ್ಕೊಂಡೇ ಹೋಗ್ತಾ ಇರೋದು. ಬಟ್ ಡ್ರೀಮ್ಗಳು ಭಾಳಷ್ಟು ಇದ್ವು, ಕನಸುಗಳು ಭಾಳಷ್ಟು ಇದ್ವು. ಆ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ನಮಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದ್ದಿಲ್ಲ. ಸ್ವಂತ ಬಿಸ್ನೆಸ್ ಮಾಡಲಿಕ್ಕೆ ಸಾಲ ಮಾಡಿಕೊಂಡೆ. ಒಂದು 40 ಲಕ್ಷ ಸಾಲ ಮಾಡಿಕೊಂಡು ಒಂದು 4 ಕಾರನ್ನ ತೊಗೊಂಡು ಪೂನಾದಲ್ಲಿ ಒಂದು ಬಿಸ್ನೆಸ್ನ ಶುರು ಮಾಡಿದೆ. ಅಲ್ಲಿ ಅನುಭವಿಸಿದ ಕಷ್ಟ ನನಗೆ ಗೊತ್ತು. ಯಾಕಂದರೆ ಏನು ಬಿಸ್ನೆಸ್ ಹಿಂಗೆ ಕ್ಲಿಕ್ ಆಗಬೇಕು, ಆವಾಗ ನಮಗೆ ಲಾಕ್ಡೌನ್ ಒಂದು ಹೊಡೆತ ಬಿತ್ತು. ಆ ಲಾಕ್ಡೌನಲ್ಲಿ 40 ಲಕ್ಷ ಕಳ್ಕೊಂಡು ಮನೆಯಲ್ಲಿ ಇವತ್ತು ಆ ಸಾಲಗಾರರ ಕಾಟ ಇದೆಯಲ್ಲ, ನಿಜವಾಗ್ಲೂ ನಾನು ಹೇಳಬೇಕಾದ್ರೆ ಆ ತ್ರಾಸು ಯಾರಿಗೂ ಬರಬಾರ್ದು, ಅದು ಕಷ್ಟ ಯಾರಿಗೂ ಬರಬಾರ್ದು ಅಂತ ಹೇಳಿಬಿಟ್ಟು ದೇವರಾಣೆ ಹೇಳ್ತೀನಿ, ಲಾಕ್ಡೌನಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಲಾಕ್ಡೌನಲ್ಲಿ ಸುಮ್ಮನೆ ಕೂತ್ಕೊಂಡು ಏನು ಮಾಡೋಣಪ್ಪ, ಲೈಫ್ ಹಿಂಗಾಯಿತು ಅಂತ ಹೇಳಿಬಿಟ್ಟು ಮತ್ತೆ ಜಾಬ್ಗಂತೂ ಹೋಗೋಕ್ಕಾಗಲ್ಲ. ಜಾಬ್ಗೆ ಹೋದಂಥ ವ್ಯಕ್ತಿ, ಇವತ್ತು ನಾನು PUC ಫೇಲ್ ಆದಂಥ ವ್ಯಕ್ತಿಗೆ ಒಂದು ಮಾರ್ಕೆಟಲ್ಲಿ ಜಾಬಿಗೆ ಹೋದರೆ 10 ರಿಂದ 15 ಸಾವಿರ ರೂಪಾಯಿ ಕೊಡ್ತಾರೆ. ಬಟ್ ನಾನು ಈ 10 ರಿಂದ 15 ಸಾವಿರ ತೊಗೊಂಡು 40 ಲಕ್ಷ ಸಾಲ ತೀರಿಸ್ಲಿಕ್ಕೆ ಆಗ್ತಿದ್ದಿಲ್ಲ. ಆ 40 ಲಕ್ಷ ಸಾಲ ಬಿಡಿ, ಇವತ್ತು ನನ್ನ ಹೆಂಡ್ರು ಮಕ್ಕಳನ್ನ ಚೆನ್ನಾಗಿ ನೋಡೋಕ್ಕಾಗ್ತಿದ್ದಿಲ್ಲ. ಆ ಒಂದು ಟೈಮಲ್ಲಿ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ನನಗೆ ನಿಜವಾಗ್ಲೂ ಹೇಳ್ತೀನಿ, ಭಾಳ ಖುಷಿ ಆಗುತ್ತೆ. ಆ ಒಂದು ಟೈಮಲ್ಲಿ ನನ್ನ ಲೈಫಲ್ಲಿ ಬೆಳಕಾಗಿ ಬಂದಿದೆ V-Star+. ನಮ್ಮ ಫ್ರೆಂಡ್ಸ್ ಆದಂಥ ಜಯ ಶ್ರೀನಿವಾಸ್ ಮೇಡಮ್, ಮಾಹಿ ಸರ್, ಶ್ರೀನಿವಾಸ್ ರೆಡ್ಡಿ ಸರ್ ಆ್ಯಂಡ್ ಶಿವಲಿಂಗಯ್ಯ ಸರ್ ಒಂದು ಅವಕಾಶ ಕೊಟ್ಟರು. ಅವ್ರಿಗೆ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ. ನಿಜವಾಗ್ಲೂ ಲೈಫಲ್ಲಿ ಬೆಳಕು ತಂದರು. ಇವತ್ತು ಬಂದು V-Star+ಗೆ ಕರೆಕ್ಟಾಗಿ 2 ವರ್ಷ ಆಯಿತು. 2 ವರ್ಷದಲ್ಲಿ ನಾನು 2 ಕೋಟಿ ಹಣನ ಅರ್ನ್ ಮಾಡಿದ್ದೀನಿ. ಇದ್ರ ಜೊತೆಗೆ ಇವತ್ತು ಭಾಳ ಹೆಮ್ಮೆ ಇದೆ. ಇವತ್ತು ಎಷ್ಟೋ ಜನ ಸಾಲಗಾರರ ಮನೆ ಬಂದು ನಿಂತಿದ್ರು. ಇವತ್ತು ನನ್ನದೇ ಆದ ಸ್ವಂತ ಮನೆ 40-60 ಅಂದರೆ 40-60ಯಲ್ಲಿ 1 ಕೋಟಿ ಮನೆ ಕಟ್ಟಿಸಿದ್ದೀನಿ, ಡಬಲ್ ಫ್ಲೋರ್. ನಿಜವಾಗ್ಲೂ ಹೆಮ್ಮೆ ಇದೆ. ಇವತ್ತು ನೆಕ್ಸ್ಟು ಈ ಒಂದು V-Star+ ಮುಖಾಂತರ ನನ್ನದೇ ಆದ ಕ್ಲಾಸ್ 1 ಕಾರ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು MD ಸರ್, ನಿಮ್ಮ ಚಿರಋಣಿ ಆಗಿರ್ತೀನಿ ನನ್ನ ಲೈಫ್ ಇರೋ ತನಕ, ನಮ್ಮ ಉಸಿರಿರೋ ತನಕ. V-Star+ಗೆ ಸೇರಿದ ನಂತರದ ದಿನಗಳು ಸಂತೋಷ್ ಪಾಟೀಲರ ಜೀವನದಲ್ಲಿ ಬೆಳಕು ಮೂಡಿಸಿವೆ. V-Star+ನ ಯಶೋಗಾಥೆಯ ಪುಟಗಳಲ್ಲಿ ಸಂತೋಷ್ ಪಾಟೀಲ್ ರವರೂ ಸಹ ಪ್ರಮುಖರು. ಇದೇ ರೀತಿ ಸ್ಫೂರ್ತಿದಾಯಕವಾಗಿರಿ.